ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮ್ ಅವರೇ, ಐ ಆಮ್ ರಿಯಲಿ ವೆರಿ ಸಾರಿ. ನಾನು ಬೇರೆ ಕೆಲ್ಸಕ್ಕೆ ಹೋಗಿದ್ದೆ, ಜೀವ ಕಾಲ್ ಮಾಡ್ದ, ಹಾಗಾಗಿ ಹಾಗೆ ಹೊಟ್ಟೋಗ್ಬಿಟ್ಟೆ. ನಿಮಗೆ ಹೇಳೋಕ್ಕಾಗಲಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ. ನೋಡಿ, ನೀವು ಎಲ್ಲಾನು ನನಗೆ ಹೇಳಬೇಕು ಅನ್ನೋ ಕಂಪಲ್ಷನ್ ಇಲ್ಲ, ಹಾಗಂತ ನಾನು ಅದನ್ನು ಎಕ್ಸ್ಪೆಕ್ಟು ಮಾಡಲ್ಲ. ಬಟ್ ನೀವು ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಕಾರ್ ತೊಗೊಂಡು ಹೋಗಿ, ಡ್ರೈವರ್ ಜೊತೆ ಹೋಗಿ. ಒಬ್ಬರೇ ಹೋಗೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದೀನಿ. ನನ್ನ ಕನ್ಸನ್ನು ಅರ್ಥ ಮಾಡ್ಕೊಡ್ರಿ. ನನ್ಗೆ ಅರ್ಥ ಆಗುತ್ತೆ, ಆದರೆ ನಿಮ್ಮ ಕೋಟಿಗಟ್ಟಲೆ ಬೆಲೆ ಬಾಳೋ ಕಾರಲ್ಲಿ ಕೂತ್ರೆ ನಾನು ಈ ಲೋಕದವಳೆ ಅಲ್ಲ ಅಂತ ಅನಿಸುತ್ತೆ. ಒಂಥರ ಮುಜುಗರ ಆಗುತ್ತೆ, ಉಸಿರು ಕಡ್ದಂಗೆ ಆಗುತ್ತೆ. ನನಗೆ ಕಂಫರ್ಟಬಲ್ ಆಗೇ ಇರಲ್ಲ. ಅದು ನನ್ನಂಥವಳಿಗಲ್ಲ. ಅದು ಅಲ್ಲದೆ ಆ ಕಾರಿಗೆ ಡ್ರೈವರ್ ಬೇರೆ. ನಾನು ಹತ್ತದಾಗ ಸಲ್ಯೂಟ್ ಹೊಡಿತಾರೆ, ಇಳಿದಾಗ ಸಲ್ಯೂಟ್ ಹೊಡಿತಾರೆ, ನನ್ನ ಎದುರುಗಡೆ ಸೇವಕರಾಗಿರ್ತಾರೆ. ಅದಂತೂ ನನಗೆ ಆಗಿ ಬರೋದೇ ಇಲ್ಲ. ಈ ಸಿಸ್ಟಮ್ ನನಗೆ ಇಷ್ಟ ಆಗಲ್ಲ ಗೌತಮ್ ಅವರೇ. ಪ್ಲೀಸ್ ನೀವು ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ನಾನು ಮದುವೆ ಆಗಿ ಇಲ್ಲಿಗೆ ಎಕ್ಸ್ಪೋರ್ಟ್ ಆಗಿದ್ದೀನಿ, ಆದರೆ ನಾನು ಮೇಡ್ ಇನ್ ಮಿಡಲ್ ಕ್ಲಾಸೇ ಅಲ್ವಾ. ನೋಡಿ, ಇಲ್ಲಿ ಕ್ಲಾಸು ಗೀಸು ಯಾವುದೂ ಇಲ್ಲ. ನೀವು ಗೌತಮ್ ದಿವಾನ್ ಹೆಂಡ್ತಿ, ಮರಿಬೇಡಿ. ಹೇಳಿದ್ದು ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥ ಆಯ್ತು. ನಾನು ಗೌತಮ್ ದಿವಾನ್ ಹೆಂಡ್ತಿ. ಹಾಂ, ಆದರೂ ಏನು ಆದರೆ? ಸದಾಶಿವ ಮಗಳು. ಹುಟ್ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ. ಸೊ ಸರಿ, ನಾನು ಮಾಡಿದ ಅವರೆಕಾಳು ಉಪ್ಪಿಡ್ತೀನಿ, ನೀವೇನು ಹೇಳಿಲ್ಲ. ಹೇಗಿತ್ತು? ಚೆನ್ನಾಗಿತ್ತು, ಆ್ಯಸ್ ಯೂಶುವಲ್. ಥ್ಯಾಂಕ್ ಯು. ಭೂಮಿಕಾ, ನಾಳೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ದೇವಸ್ಥಾನಕ್ಕ? ಆಲ್ ಆಫ್ ಅ ಸಡನ್? ಓ, ದೇವ್ರ ಜೊತೆ ಮೀಟಿಂಗ್ ಫಿಕ್ಸ್ ಮಾಡಿದಿರಲ್ವಾ? ಇಲ್ಲ, ಸುಮ್ಮನೆ ಹೋಗೋಣ ಅಂತ. ಹೋಗೋಣವಾ? ಕೋರ್ಸ್ ಹೋಗೋಣ. ನೀವು ಕರೆಯೋದು ಹೆಚ್ಚ, ನಾನು ಬರೋದು ಹೆಚ್ಚ. ನೀವು ಕರೆದ್ರೆ ಎಲ್ಲಿಗೆ ಬೇಕಾದರೂ ಬರ್ತೀನಿ ಗೌತಮ್ ಅವರೇ. ನಾನು ಇವಾಗಲೂ ನೀವು ಕರೆಯೋದನ್ನೇ ಕಾಯ್ತಾ ಇರ್ತೀನಿ, ರಾಮನ್ಗೆ ಸೀತೆ ಕಾಯೋ ಥರ. ಹಲೋ, ಏನು? ಏನಿಲ್ಲ, ಅತ್ತೆ ಈಗ ಹುಷಾರಾದ್ರಲ್ವಾ, ಎಲ್ಲಾನು ನಾರ್ಮಲ್ ಆಗಿ ಆಗ್ತಿದೆ ಅಂತ ಅನಿಸ್ತಿದೆ. ನಿಮಗೆ ಎಲ್ಲ ನಾರ್ಮಲ್ ಅನ್ನಿಸ್ತಾ ಇದೆ ಭೂಮಿಕಾ, ಆದರೆ ಸತ್ಯ ಬೇರೆನೇ ಇದೆ. ಹಲೋ. ಹಾಂ, ಏನು? ಏನೂ ಇಲ್ಲ. ಸರಿ, ನಾನು ಕಾಫಿ ಮಾಡ್ಕೊಂಡ್ಬರ್ತೀನಿ. ಇಲ್ಲ, ಕಾಫಿ ಬೇಡ. ಈಗಲೂ ಬೇಡವಾ? ಯಾಕೆ? ಯಾಕೋ ಸ್ವಲ್ಪ ಅಸಿಡಿಟಿ ಆದಂಗಿದೆ. ಬೇಡ, ಕಾಫಿ ಬೇಡ. ಇದಕ್ಕೆ ಹೇಳೋದು, ಟೈಮ್ಗೆ ಸರಿಯಾಗಿ ಊಟ ತಿಂಡಿ ಮಾಡಬೇಕು ಅಂತ. ಆದರೆ ನನ್ನ ಮತ್ತೆ ಎಲ್ಲಿ ಕೇಳ್ತೀರಾ ನೀವು? ಹೋಗ್ಲಿ ಬಿಡಿ, ಸೋಪ್ ಕಾಳು ಹಾಕ್ಬಿಟ್ಟು ಬಿಸಿನೀರು ಮಾಡ್ಕೊತರ್ತೀನಿ. ಹುಷಾರಾಗಿ ನೋಡ್ಕೊಂಡು ನಡೀರಿ. ನಾನು ಜಾರಿದ್ರು ನನ್ನನ್ನು ಹಿಡಿಯೋಕೆ ನೀವಿದ್ದೀರಲ್ಲ. ಆ ದೇವರು ಆ ಶಕ್ತಿ ನನಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.